ಪರಪ್ಪನಾಗ್ರಹಾರ ಇವತ್ತು ಒಂದು ವಿಶೇಷವಾದಂತಹ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದೆ. ಸನ್ನಡತೆ ಆಧಾರದ ಮೇಲೆ ಬಂಧಿತ ಕೈದಿಗಳನ್ನು ಬಿಡುಗಡೆ ಮಾಡೋದು, ಅದರ ಜೊತೆಗೆ ಉತ್ತಮವಾಗಿ ಸೇವೆ ಸಲ್ಲಿಸಿದ ಅಧಿಕಾರಿಗಳಿಗೆ ರಾಷ್ಟ್ರಪತಿ ಪದಕ ಮತ್ತು ಮುಖ್ಯಮಂತ್ರಿ ಪದಕವನ್ನು ಕೂಡ ಕೊಡುವಂತಹ ಕೆಲಸ ಆಯಿತು. ಒಬ್ಬ ಪದಕ ವಿಜೇತ ಅಧಿಕಾರಿ ನಮ್ಮ ಜೊತೆಗೆ ಇದ್ದಾರೆ, ಕುಂದರ್ನಾಡ ಅಂತ ಹೇಳಿ. ಇವರು ಜೈಲರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ತಾವು ಗಮನಿಸ್ತಾ ಇರ್ಬೋದು, ರಾಷ್ಟ್ರಪತಿ ಪದಕವನ್ನು ಇವರು ಸ್ವೀಕರಿಸಿರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಈಗ ಅವರು ನಮ್ಮ ಜೊತೆಗಿದ್ದಾರೆ, ಅವರ ಕುಟುಂಬ ಸದಸ್ಯರು ಕೂಡ ಇದ್ದಾರೆ. ಎಷ್ಟು ಸಂತಸಗೊಂಡಿದ್ದಾರೆ ಅವರು, ಅವರ ಯಜಮಾನರು ಪದಕ ತೊಗೊಂಡಿದ್ದಕ್ಕೆ, ಖುದ್ದು ಸಾಹೇಬರು ಪದಕ ತೊಗೊಂಡಿದ್ದಕ್ಕೆ. ಸರ್ ಹೇಳಿ ಸರ್, ಮೊದಲೇದಾಗಿ ಅಭಿನಂದನೆಗಳು ತಮಗೆ. ರಾಷ್ಟ್ರಪತಿ ಪದಕ ವಿಜೇತರಾಗಿದ್ದೀರಿ, ಎಷ್ಟು ಖುಷಿ ಇದೆ ನಿಮಗೆ? ತುಂಬ ಖುಷಿಯಾಗಿದೆ. ಯಾಕಂದರೆ ನಂದು 29 ವರ್ಷ ಈ ಕಾರಾಗೃಹ ಇಲಾಖೆಯಲ್ಲಿ ಸೇವೆ ಮಾಡಿದೆ. ನಾನು ಬೆಳಗಾವಿ, ಇದು ಶಿವಮೊಗ್ಗ, ಮೈಸೂರು, ಬೆಂಗಳೂರು, ಅದರ ನಂದು 29 ವರ್ಷ ಸೇವೆಯಲ್ಲಿ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಕ್ಕೆ ಈ ರಾಷ್ಟ್ರಪತಿ ಪದಕ ಸಿಕ್ಕಿದ್ದಕ್ಕೆ ನನಗೆ ತುಂಬ ಖುಷಿಯಾಗಿದೆ. ನನಗೆ ಇನ್ನೂ ನನಗೆ ಹೆಚ್ಚಿನ ಜವಾಬ್ದಾರಿ ಬಂದುಬಿಟ್ಟಿದೆ. ನಾನು ಇನ್ನೂ ಒಂದು ಸ್ವಲ್ಪ ಕೈದಿಗಳ ಮೇಲೆ ಮನೋಪರಿವರ್ತನೆ ಮಾಡಬೇಕು, ಅವ್ರು ಅವ್ರನ್ನ ಮಾಡಬೇಕು, ಅವರು ಜೈಲಿನಿಂದ ಒಳ್ಳೆಯ ವ್ಯಕ್ತಿಗಳನ್ನು ಮಾಡಿ ಹೊರಗೆ ಒಂದು ಸಮಾಜಕ್ಕೆ ಅವ್ರಿಗೆ ಒಂದು ಕೊಡುಗೆಯಾಗಿ ನೀಡಬೇಕು ಅನ್ನೋ ಒಂದು ನಂದು ಇನ್ನೇ ಒಂದು ಆಸೆ ಇದೆ ನಂದು. ನಾನು ಇನ್ನೂವರೆಗೂ ಪೂರ್ತಿ ಅವ್ರು ಇನ್ನೂ ನಂದು 6-7 ವರ್ಷ ಸರ್ವೀಸ್ ಇದೆ. ನನ್ನ ಸರ್ವೀಸ್ ಇರುವವರೆಗೂ ನಾನು ಈ ಜೈಲಲ್ಲಿ ಇರ್ತಕ್ಕಂಥ ಬಂದಿಗಳದಾತಿ ಇವ್ರದಾತಿ ಅವ್ರ ಮನೆ ಪರಿವರ್ತನೆ ಮಾಡಿ ಏನೋ ಸುಧಾರಣೆ ಮಾಡಬೇಕಂತೂ ನನಗೆ ಈ ರಾಷ್ಟ್ರಪತಿ ಪದಕ ಬಂದಿದ್ದು ಹೆಚ್ಚಿನ ಜವಾಬ್ದಾರಿ ನನ್ನ ಮೇಲೆ ಬಂದಿದೆ ಸರ್. ಸರ್ ಎಷ್ಟು ವರ್ಷದಿಂದ ನೀವು ಕರ್ತವ್ಯದಲ್ಲಿದ್ದೀರಿ? ಸರ್ 29 ವರ್ಷದಿಂದ ನಾನು ಕರ್ತವ್ಯದಲ್ಲಿದ್ದೀನಿ ಸರ್. ಸರ್ ಮಾತಾಡ್ತಾ ಭಾವುಕರಾಗ್ತಾ ಇದ್ದೀರಿ, ಒಂದು ರೀತಿ ಆನಂದ ಬಾಷ್ಪ. ನನಗೆ ಖುಷಿಯಾಗಿದೆ ಸರ್, ನನಗೆ ಸಂತೃಪ್ತಿ ಇದೆಯಾ ಸರ್? ಈಗ ರಾಷ್ಟ್ರಪತಿ ಪದಕ ಕೊಟ್ಟು ನಿಮ್ಮನ್ನು ಗೌರವಿಸಿದ್ರು, ಗುರುತಿಸಿದ್ರು ನಿಮ್ಮ ಸೇವೆನ, ಎಷ್ಟು ಖುಷಿ ಇದೆ ಸರ್ ನಿಮ್ಗೆ? ಸರ್ ತುಂಬ ಖುಷಿ ಇದೆ ಸರ್. ನನಗೆ ಜೀವನದಲ್ಲಿ ಇಂಥವೆಲ್ಲ ಸಿಗಬೇಕಂತಿದ್ರೆ ನಾವು ಪ್ರಾಮಾಣಿಕವಾಗಿ ಮಾಡಿದ ಕೆಲಸವನ್ನು ಗುರುತಿಸಿ ಕೊಡ್ತಾರೆ ಸರ್. ರಾಷ್ಟ್ರಪತಿ ಪದಕ ಹಂಗೆ ಕೊಡಲ್ಲ. ನಾವು 29 ಸರಿ ಯಾವುದೇ ಒಂದು ಕಪ್ಪು ಸಿಕ್ಕಿಲ್ಲ, ಒಂದು ದಿವಸ ಅಬ್ಸೆಂಟು ಇಲ್ಲ, ಏನಿಲ್ಲ. ನನ್ನ ಪ್ರಾಮಾಣಿಕ ಸೇವೆಯನ್ನು ಗುರುತಿಸಿ ಸರ್ಕಾರ ನನಗೆ ಗುರುತಿಸಿದ್ದಕ್ಕೆ ನನಗೆ ತುಂಬ ಖುಷಿಯಾಗಿದೆ. ನಮ್ಮ ಫ್ಯಾಮಿಲಿ ಆಯ್ತು, ನಾವು ತುಂಬ ಖುಷಿಯಾಗಿದೆ ಸರ್. ಭಾಳ ಖುಷಿ ಆಯ್ತು ಸರ್ ನಿಮ್ಮ ಮಾತಾಡೋದಕ್ಕೆ. ನಿಮ್ಮ ಶ್ರೀಮತಿಯವ್ರನ್ನ ಮಾತಾಡಿಸ್ತೀನಿ. ಮೇಡಮ್, ಸಾಹೇಬರು ಇಲ್ಲ ಮಾತಾಡ್ರಿ. ಸಾಹೇಬರಿಗೆ ರಾಷ್ಟ್ರಪತಿ ಪದಕ ಬಂದಿರೋದು, ಅವ್ರು ಎಷ್ಟು ಖುಷಿಯಿಂದ ಆ ವಿಚಾರನ ಹೇಳ್ಕೊಳ್ತಾ ಇದ್ರು. ಜೊತೆಗೆ ಅವರು ಒಂದು ಅಬ್ಸೆಂಟ್ ಇಲ್ಲದೆ ನಾವು ಈ ಕರ್ತವ್ಯವನ್ನು ನಿಭಾಯಿಸಿದ್ವಿ ಅಂತ. ಮನೇಲಿ ಹೇಗೆ ಎಲ್ಲ ನಿಮ್ಮದು ಜವಾಬ್ದಾರಿ ದೊಡ್ಡದೆ, ಯಾಕಂದರೆ ಇವರು ಡ್ಯೂಟಿಗೆ ಹೋದರೆ ನೀವೆಲ್ಲ ಮನೆಯಲ್ಲಿ ನೋಡ್ಕೋಬೇಕು. ಎಷ್ಟು ಖುಷಿ ಇದೆ ಯಜಮಾನರು ಪದಕ ಗೆದ್ದಿರು? ನಮಗೂ ತುಂಬ ಖುಷಿಯಾಗಿದೆ. ಅಲ್ಲಿ ಬೆಳಗಾವಿಯಿಂದ ಬಂದಿದ್ದೇವೆ ನಾವು ಇಲ್ಲಿಗೆ, ಅವ್ರದ ಕಾರ್ಯಕ್ರಮ ನೋಡಲಿಕ್ಕೆ. ತುಂಬ ಖುಷಿಯಾಗಿದೆ ರೀ. ಏನು ಹೇಳ್ತಾರೆ ನಿಮ್ಮ ಯಜಮಾನರಿಗೆ? ಇಲ್ಲಿ ಪಕ್ಕದಲ್ಲಿದ್ದಾರೆ, ಕಂಗ್ರಾಲೈಜೇಷನ್. ನೀವು ಮಕ್ಕಳ ಏನು ಹೇಳ್ತೀರಿ? ನಮಗೂ ತುಂಬ ಖುಷಿಯಾಗಿದೆ ಸರ್. ಇದೊಂದು ಪ್ರಶಸ್ತಿ ಸಿಗಬೇಕಿದ್ರೆ ಹಾಗೆ ಸಿಗೋಂಗಿಲ್ಲ. ಅವರು ನಿರಂತರ ಏನೋ ಒಂದು ವೃತ್ತಿಯಲ್ಲಿ ಬೆಳಗ್ಗೆ 4 ಗಂಟೆಗೆ ಹೇಳ್ತಾರೆ ಅವರು. ಇದು ಸುಮ್ಮನೆ ಹಾಗೆ ಸಿಕ್ಕಿರೋದಲ್ಲ. ಬೆಳಗ್ಗೆ 4 ಗಂಟೆಗೆ ಎದ್ದು 4 ಕಿಲೋಮೀಟ್ರ್ ವಾಕಿಂಗ್ ಹೋಗಿ ಅಲ್ಲಿ ದೇವಾರಾಧನೆಯನ್ನು ಮಾಡ್ತಾರೆ. ಆದರೆ ತಮ್ಮ ಕರ್ತವ್ಯಕ್ಕೆ ಒಂದು ದಿನವೂ ಲೇಟಾಗಿ ಹೋಗಿಲ್ಲ. ಅಧಿಕಾರಿಗಳಿಂದ ಯಾವುದೇ ಮೆಮೊಗಳನ್ನು ತೊಗೊಂಡಿಲ್ಲ. ತಮ್ಮ ಕರ್ತವ್ಯದಲ್ಲಿ ಅವರು ಎಷ್ಟು ಪ್ರಾಮಾಣಿಕವಾಗಿ ದುಡಿಬೇಕು ಅಷ್ಟು ದುಡಿದಿದ್ದಾರೆ. ಹಾಗೆ ಯಾವುದೇ ಬಡಬಗ್ಗರಿಗಾಗಲಿ ಅವರು ತಮ್ಮ ಕರ್ತವ್ಯದಲ್ಲಿ ತುಂಬ ಸಹಾಯ ಮಾಡಿದ್ದಾರೆ. ಅವ್ರಿಗೆ ಏನೋ ಒಂದು ಕಾನೂನು ರೀತಿಯಲ್ಲಿ ಅವ್ರಿಗೆ ಯಾವುದೇ ತಿಳುವಳಿಕೆ ಇಲ್ಲ ಅಂದಾಗ ಆ ಕಾನೂನು ಬಗ್ಗೆ ತಿಳುವಳಿಕೆಯನ್ನು ನೀಡಿದ್ದಾರೆ. ಹೀಗೆ ಮಾಡಿದರೆ ಹೀಗಾಗುತ್ತೆ, ಇದು ಈ ರೀತಿ ನೀವು ಕ್ರಮ ಕೈಗೊಂಡ್ರೆ ಹೀಗಾಗುತ್ತೆ ಅಂತ ಪ್ರತಿಯೊಂದು ವಿಷಯದಲ್ಲಿಯೂ ಅವರು ಮನದಟ್ಟಾಗುವ ಹಾಗೆ ಕೈದಿಗಳಿಗಾಗಲಿ ಹಾಗೂ ತಮ್ಮ ಸಹೋದ್ಯೋಗಿಗಳ ಜೊತೆನೂ ಹಾಗೆ ಇದ್ದಾರೆ. ಈಗ ಅವ್ರಿಗೆ ಯಾವುದೇ ಸಹೋದ್ಯೋಗಿಗಳಿಗೆ ಯಾವುದೇ ಒಂದು ತೊಂದರೆ ಬಂದರೂ ಅವ್ರಿಗೆ ಯಾವುದೇ ಕಾನೂನಿನ ಅರಿವಿಲ್ಲ ಅಂತಂದರೆ ಇವರು ಅವ್ರಿಗೆ ಹೇಳ್ಕೊಡ್ತಿದ್ರು, ಹೀಗೆ ಮಾಡಿರಿ, ಹೀಗೆ ಮಾಡಿದರೆ ನಿಮ್ಮದು ಸರಿಯಾದ ಕ್ರಮದಲ್ಲಿ ನೀವು ಹೋಗ್ತೀರಾ ಅಂತ. ಅಥವಾ ಯಾವುದೇ ಒಬ್ಬ ಕೈದಿ ಸರ್ ನಂಗೆ ಈಗ ಕಷ್ಟ, ನಂಗೆ ಈ ಥರ ಆಗ್ತಿಲ್ಲ ಅಂದರೆ ನೀ ಯಾವ ರೀತಿಯಲ್ಲಿ ಹೋದರೆ ನಿನಗೆ ಒಳ್ಳೆಯ ಜೀವನವನ್ನು ನೀನು ನಡೆಸ್ಬೋದು ಅಂತ ಅವರಿಗೊಂದು ದಾರಿ ದೀಪವಾಗಿದ್ದಾರೆ. ಅವರ ಈ 29 ವರ್ಷಗಳ ನಿರಂತರ ಕಾರಾಗೃಹ ಇಲಾಖೆ ಸೇವೆಗೆ ಸಲ್ಲಿದಂತಹ ರಾಷ್ಟ್ರಪತಿ ಪದಕ ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಖುಷಿಯಾಗಿದೆ. ಈಗ ಅಲ್ಲಿಂದ ಬೆಳಗಾವಿಯಿಂದ ನಾವು ಈ ಪ್ರಶಸ್ತಿ ಸಮಾರಂಭವನ್ನು ನೋಡೋಕ್ಕೆ ಬೆಳಗಾವಿಯಿಂದ ಬಂದಿದ್ದೀವಿ ಸರ್. ನಮಗೆ ತುಂಬ ಖುಷಿಯಾಗಿದೆ ಅಂತ ತಂದೆ ನಾವು ಪಡೆದಿದ್ದೆ ಪುಣ್ಯ ಮಾಡಿದ್ದೀವಿ ಅಷ್ಟೇ. ಪಾಪ ಎಲ್ಲರೂ ಆನಂದ ಬಾಷ್ಪ, ಒಂದು ರೀತಿ ಭಾವುಕರಾಗಿದ್ದಾರೆ. ತಮ್ಮ ತಂದೆಯ 29 ವರ್ಷಗಳ ನಿರಂತರ ಸೇವೆ, ಮತ್ತೆ 6 ವರ್ಷ ಇನ್ನೂ ಸೇವೆ ಇದೆ ಬಾಕಿ ಅವ್ರದ್ದು. ಈ ಅವಧಿಯಲ್ಲಿಯೂ ಕೂಡ ನಾನು ಹೆಚ್ಚು ಜವಾಬ್ದಾರಿಯಿಂದ ಕೆಲಸ ಮಾಡ್ತೀನಿ ಅಂತ, ಜೊತೆಗೆ ಅವರಿಗೆ ರಾಷ್ಟ್ರಪತಿ ಪ್ರಶಸ್ತಿ ಪದಕ ಬಂದಿರೋದಕ್ಕೆ ಅತ್ಯಂತ ಸಂತಸಗೊಂಡಿದ್ದಾರೆ. ಆನಂದ ಬಾಷ್ಪ ಅವರೆಲ್ಲ ಕುಟುಂಬ ಸದಸ್ಯರಲ್ಲಿ ಮನೆ ಮಾಡ್ತಿದೆ. ಸರ್, ಹೀಗೆ ನಿಮ್ಮ ಕರ್ತವ್ಯ ಮುಂದುವರಲಿ. ಅಭಿನಂದನೆಗಳು. ಕ್ಯಾಮ್ರಾ ಪರ್ಸನ್ ತಾಜ್ ಜೊತೆಗೆ ಶ್ರೀಪಾದ್ ಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.